ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಾಗಿದ್ದು ಮಳೆಗೆ ಜಮೀನುಗಳೇ ಜಲಾವೃತ ಆಗಿದೆ. ಕೃಷ್ಣೆಗೆ ಈಗ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಾಗಿದ್ದು ಚಿಕ್ಕೋಡಿ ಸುತ್ತಮುತ್ತ ಉಕ್ಕಿ ಹರಿತಾ ಇರುವಂಥದ್ದು ನದಿಗಳು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ. ಈಗ ಮಳೆಯಿಂದಾಗಿ ಜಮೀನುಗಳು ಏನಿದೆ ಅವೆಲ್ಲವೂ ಜಲಾವೃತ ಆಗಿರುವಂಥದ್ದು. ಕೃಷ್ಣೆಗೆ ಈಗ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಚಿಕ್ಕೋಡಿ ಸುತ್ತಮುತ್ತ ಉಕ್ಕಿ ಹರಿತಾ ಇರುವಂತಹ ನದಿಗಳು. ನದಿಯ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ನಾಶ ಆಗಿದ್ದು ಚಿಕ್ಕೋಡಿ, ರಾಯಬಾಗ, ನಿಪ್ಪಾಣಿ ತಾಲೂಕಿನಲ್ಲಿ ಬೆಳೆ ಹಾನಿಯಾಗಿದೆ. ಕಬ್ಬು, ಸೋಯಾಬೀನ್ ಸೇರಿದಂತೆ ವಿವಿಧ ಬೆಳೆಗಳು ಹಾನಿಯಾಗಿದ್ದು ಇನ್ನು ನದಿ ಅಕ್ಕಪಕ್ಕದ ಜಮೀನುಗಳಿಗೆ ಮಳೆ ನೀರು ನುಗ್ಗಿರುವಂಥದ್ದು. ಚಿಕ್ಕೋಡಿ, ರಾಯಬಾಗ, ನಿಪ್ಪಾಣಿ ತಾಲೂಕಿನಲ್ಲಿ ಮಳೆಯಿಂದಾಗಿ ಬೆಳೆಗೆ ಹಾನಿಯಾಗಿರುವಂಥದ್ದು. ಕಬ್ಬು, ಸೋಯಾಬೀನ್ ಸೇರಿದಂತೆ ವಿವಿಧ ಬೆಳೆಗಳು ಹಾನಿಯಾಗಿವೆ. ಇನ್ನು ಬೆಳೆ ಹಾನಿಗೆ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ ಕೃಷಿಕರು. ಕೂಡಲೇ ಬರಪೀಡಿತ ತಾಲೂಕು ಘೋಷಣೆ ಮಾಡಬೇಕು. ಸರ್ಕಾರಕ್ಕೆ ರೈತ ಸಂಘದ ಚುನ್ನಪ್ಪ ಪೂಜಾರಿ ಆಗ್ರಹಿಸಿದ್ದಾರೆ. ಈಗ ಅಂದರೆ ಬರಪೀಡಿತ ಅಂತ ಹೇಳಿ ಘೋಷಣೆಯನ್ನ ಮಾಡಬೇಕು ಅಂತ ಹೇಳಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಮಳೆಯಾಗಿರುವಂಥ ಹಿನ್ನೆಲೆಯಲ್ಲಿ ಜಮೀನುಗಳೇ ಜಲಾವೃತ ಆಗಿರುವಂಥದ್ದು ಭಾರೀ ಮಳೆಗೆ. ಕೃಷ್ಣಾಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಯಾಕಂದರೆ ಪಶ್ಚಿಮ ಘಟ್ಟದಲ್ಲಿ ಅಂದರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ವಿಪರೀತ ಮಳೆ ಆಗಿರೋದ್ರಿಂದ ನದಿಗೆ ನೀರು ಬಿಟ್ಟಿದ್ದಾರೆ. ಕೃಷ್ಣ ನದಿಗೆ ಚಿಕ್ಕೋಡಿ ಸುತ್ತಮುತ್ತ ಉಕ್ಕಿ ಹರಿತಾ ಇದೆ ನದಿಗಳು. ನದಿ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿರುವಂಥದ್ದು. ಇದರಿಂದ ಬೆಳೆ ಹಾನಿಯಾಗಿದೆ. ಚಿಕ್ಕೋಡಿ, ರಾಯಬಾಗ, ನಿಪ್ಪಾಣಿ ತಾಲೂಕುಗಳಲ್ಲಿ ಬೆಳೆ ಹಾನಿಯಾಗಿದ್ದು ಕಬ್ಬು, ಸೋಯಾಬೀನ್ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆದಿದ್ರು ರೈತರು. ಈಗ ನದಿ ನೀರು ಬಿಟ್ಟಿರೋದ್ರಿಂದ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗಿದೆ. ಕೂಡಲೇ ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಬೇಕು. ಬೆಳೆ ಹಾನಿಗೆ ಪರಿಹಾರವನ್ನು ನೀಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ರೈತ ಸಂಘದ ಚುನ್ನಪ್ಪ ಪೂಜಾರಿ ಆಗ್ರಹಿಸಿದ್ದಾರೆ. ಮಾಡ್ಕೋತೀವಿ, ಜಿಲ್ಲಾಡಳಿತ ಕೂಡ ಮನವಿ ಮಾಡ್ಕೋತೀವಿ. ಬರಗಾಲ ಇವತ್ತು ನಮ್ಗೆ ಹೊಳಿ ಬಂದೈತಿ, ನೀರು ಬಂದೈತಿ ಅಂದ್ರೆ ಪರಿಹಾರ ಅಲ್ಲ. ನಾವು ಬೆಳೆ ಈಗಾಗಲೇ ಹಾಕಿದ್ದ 90% ಕುಂಠಿತ ಆಗಿರ್ತಕ್ಕಂಥದ್ದು. ಕಬ್ಬು ಕೂಡ ಡೊಣ್ಣೆ ಇಳುವರಿ ಕಡಿಮೆ ಆಗೈತಿ. ಅದಕ್ಕಾಗಿ ಏನು ಸಾಲು ವಸೂಲಾತಿ ಪ್ರಕ್ರಿಯೆಯನ್ನ ಈ ರಾಜ್ಯದ ಮುಖ್ಯಮಂತ್ರಿಯವರು, ಜಿಲ್ಲಾಧಿಕಾರಿಯವರು ತಕ್ಷಣ ಬಂದ್ ಮಾಡಿಸಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡಿ. ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಭಾಗದಲ್ಲಿ ಮಳೆಯೋ ಮಳೆ. ಹಾಗಾಗಿ ಧಾರಾಕಾರ ಮಳೆಗೆ ಜಮೀನುಗಳೇ ಜಲಾವೃತ ಆಗಿರುವಂಥದ್ದು. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರನ್ನು ಬಿಡುಗಡೆ ಮಾಡಿದ್ದು ಚಿಕ್ಕೋಡಿ ಸುತ್ತಮುತ್ತ ನದಿಗಳು ಉಕ್ಕಿ ಹರಿತಾ ಇವೆ. ಇನ್ನು ನದಿಯ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆಗಳು ಹಾನಿಯಾಗಿರುವಂಥದ್ದು. ರೈತರು ಬೆಳೆ ಬೆಳೆದಿದ್ರು, ಈಗ ಬೆಳೆಗಳಿಗೆ ಹಾನಿಯಾಗಿದೆ. ಚಿಕ್ಕೋಡಿ, ರಾಯಬಾಗ, ನಿಪ್ಪಾಣಿ ತಾಲೂಕಿನಲ್ಲಿ ಬೆಳೆ ಹಾನಿಯಾಗಿದ್ದು ಕಬ್ಬು, ಸೋಯಾಬೀನ್ ಸೇರಿದಂತೆ ವಿವಿಧ ಬೆಳೆಗಳು ಹಾನಿಯಾಗಿದೆ. ಬೆಳೆ ಹಾನಿಗೆ ಪರಿಹಾರ ನೀಡಬೇಕು. ಕೂಡಲೇ ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ರೈತ ಸಂಘದ ಚುನ್ನಪ್ಪ ಪೂಜಾರಿ ಆಗ್ರಹಿಸಿದ್ದಾರೆ. ನೋಡಿ, ಒಂದು ಕಡೆ ಸರಿಯಾದ ಪ್ರಮಾಣದಲ್ಲಿ ಮಳೆ ಆಗ್ತಿಲ್ಲ, ಮತ್ತೊಂದು ಕಡೆ ವಿಪರೀತ ಮಳೆಯಿಂದಾಗಿ ನದಿಗಳಿಗೆ ನೀರು ಬಿಟ್ಟಿರುವಂಥದ್ದು. ಇದರಿಂದ ಬೆಳೆ ಹಾನಿ ಉಂಟಾಗ್ತಾ ಇದೆ. ರೈತರು ಕಂಗಾಲಾಗಿರುವಂಥದ್ದು. ಬೆಳೆದಂತಹ ಬೆಳೆ ಕೈಗೆ ಬರುವಂತಹ ಹೊತ್ತಿನಲ್ಲಿ ವಿಪರೀತ ನೀರನ್ನು ನದಿಗೆ ಬಿಟ್ಟಿರೋದ್ರಿಂದ ಬೆಳೆ ಹಾನಿಯಾಗಿರುವಂಥದ್ದು. ಹಾಗಾಗಿ ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಬೇಕು. ಏನು ಬೆಳೆ ನಾಶ ಆಗಿದೆ ಅದಕ್ಕೆ ಪರಿಹಾರವನ್ನು ನೀಡಬೇಕು ಅಂತ ರೈತರು ಒತ್ತಾಯಿಸ್ತಾ ಇರುವಂಥದ್ದು. ರಾಜ್ಯ ಸರ್ಕಾರಕ್ಕೆ ರೈತ ಸಂಘದ ಚುನ್ನಪ್ಪ ಪೂಜಾರಿ ಆಗ್ರಹಿಸಿದ್ದಾರೆ. ಬೆಳೆ ಹಾನಿ ಏನಾಗಿದೆ ಅದಕ್ಕೆ ಸರ್ಕಾರ ಪರಿಹಾರವನ್ನು ನೀಡಬೇಕು ಅಂತ ಹೇಳಿ. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರನ್ನು ಬಿಡುಗಡೆ ಮಾಡಿರುವಂಥದ್ದು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ವಿಪರೀತ ಮಳೆ ಆಗಿದೆ. ಹಾಗಾಗಿ ಕೃಷ್ಣಾ ನದಿಗೆ ನೀರನ್ನು ಬಿಟ್ಟಿರುವಂಥದ್ದು. ಜಮೀನುಗಳೆಲ್ಲ ಏನಿದೆ ಜಲಾವೃತ ಆಗಿರುವಂಥದ್ದು. ಧಾರಾಕಾರ ಮಳೆಗೆ ಜಮೀನುಗಳು ಜಲಾವೃತ ಆಗಿದೆ. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಬಿಟ್ಟಿದ್ದು ಈಗ ನದಿಯ ಅಕ್ಕಪಕ್ಕ ಇದ್ದಂತಹ ಜಮೀನುಗಳು ಜಲಾವೃತಗೊಂಡಿದೆ. ಬೆಳೆದಂತಹ ಬೆಳೆಗಳಿಗೆ ಹಾನಿಯಾಗಿದೆ. ಇನ್ನು ಮಳೆಯಿಂದ ಬೆಳೆ ಏನು ಹಾನಿಯಾಗಿದೆ ಅದಕ್ಕೆ ಪರಿಹಾರವನ್ನು ನೀಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ.